Hello students, welcome to Gurudev Academy Dharwad. So let's continue the discussion of most important 5 marks questions on integrations. Let's derive another theorem. Integration of 1 divided by a square minus x square with respect to x. With respect to x. Again, observe the function. Function ಏನಿದೆ ನೋಡಿ 1 divided by a square minus x square ಅಂತ ಒಂದು ಫಂಕ್ಷನ್ ಇದೆ. Now it is easy to understand that this function is factorizable. ಏನಂತ ಫ್ಯಾಕ್ಟರೈಸ್ ಆಗುತ್ತೆ ಫಂಕ್ಷನು 1 divided by a plus x into a minus x ಅಂತ ಆಗುತ್ತೆ. ಕರೆಕ್ಟಾ? So as it is factorizable, so I will take a help of partial fraction. Therefore 1 divided by a square minus x square is equal to a divided by a plus x plus b divided by a minus x. You can call it as equation number 1, right? I told you already, the way you are converting product of two fractions into sum of two fractions is called partial fraction method. ಅದಕ್ಕೆ ಬಹಳ ಬ್ಯೂಟಿಫುಲ್ ಆದಂತಹ ಮೆಥಡ್ಸ್ಗಳಿವೆ. ಸೊ ರೈಟ್ ನೌ ವಿ ಆರ್ ಜಸ್ಟ್ ಕಾನ್ಸಂಟ್ರೇಟಿಂಗ್ ಫಾರ್ ದ ಥೇರಮ್ ರಿಲೇಟೆಡ್ ಕಾನ್ಸೆಪ್ಟ್ಸ್. ಈ ಥೇರಮನ್ನು ಪ್ರೂವ್ ಮಾಡಲಿಕ್ಕೆ ಏನು ನಾಲೆಜ್ ಬೇಕು ಅದನ್ನು ಮಾತ್ರ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ, ನಿಮ್ಮ ಗಮನಕ್ಕಿರಲಿ. ಸೊ ಟು ಫೈಂಡ್ ಎ ಬಿ ಲೆಟ್ ಅಸ್ ಟೇಕ್ ಎಲ್ ಸಿ ಎಮ್. ಸೊ 1 divided by a square minus x square, keep it as it is. ಇಲ್ಲಿ ಎಲ್ ಸಿ ಎಮ್ ತೆಗೆದ್ರೆ ಏನಾಗುತ್ತೆ ನೋಡಿ, a ಟೈಮ್ಸ್ ಆಫ್ a ಮೈನಸ್ ಎಕ್ಸ್ ಪ್ಲಸ್ ಬಿ ಟೈಮ್ಸ್ ಆಫ್ a ಪ್ಲಸ್ ಎಕ್ಸ್ ಆ್ಯಂಡ್ ಹೋಲ್ ಡಿವೈಡೆಡ್ ಬೈ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ನಾವು ಎರಡು ಕಡೆ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಎಲ್ಲ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಕ್ಯಾನ್ಸಲ್ ಆಯಿತು. ಏನು ಉಳಿಯುತ್ತೆ, 1 is equal to a times of a minus x plus b times of a plus x. Done. Now you have to find the value of a and b. So a and b value find out ಮಾಡಬೇಕಂದ್ರೆ ನೀವು ಇಕ್ವೇಷನ್ ನಂಬರ್ 1 ನಲ್ಲಿ ಏನು ಡಿನಾಮಿನೇಟರ್ಸ್ಗಳಿದ್ವು ಇವುಗಳನ್ನು ಅರ್ಥ ಮಾಡ್ಕೋಬೇಕು. ಅಂದರೆ ಏನು, a ಪ್ಲಸ್ ಎಕ್ಸ್ ಯಾವಾಗ 0 ಆಗುತ್ತೆ ಅಂತ ನಿಮಗೆ ಗೊತ್ತಿರಬೇಕು, a ಮೈನಸ್ ಎಕ್ಸ್ ಸಹ ಯಾವಾಗ 0 ಆಗುತ್ತೆ ಅಂತ ಗೊತ್ತಿರಬೇಕು. ಸೊ ಇಟ್ ಇಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್. ಮೊದಲೇ ಪಾಸಿಬಿಲಿಟಿ ಏನದಪ್ಪ ಅಂದ್ರೆ ಆಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ಇದ್ದಾಗ ರೈಟ್ ಎ ಮೈನಸ್ ಎಕ್ಸ್ 0 ಆಗಿರ್ತದೆ. ಹಾಗಿದ್ರೆ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. 1 ಇಸ್ ಈಕ್ವಲ್ ಟು ಎ ಟೈಮ್ಸ್ ಆಫ್ ಎ ಮೈನಸ್ ಎ ಪ್ಲಸ್ ಬಿ ಟೈಮ್ಸ್ ಆಫ್ ಎ ಪ್ಲಸ್ ಎ. ಸೊ ಏನಾಯಿತು, 1 ಫಸ್ಟ್ ಟರ್ಮ್ ಅಕ್ಕರ್ 0 ಆಗಿಬಿಡ್ತದೆ, ಎ ಪ್ಲಸ್ ಎ ಅಂದ್ರೆ 2a ಇಂಟು ಬಿ ಆಗ್ತದೆ. ದೇರ್ ಫೋರ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಬಿ, ಏನಾಯಿತು 1 ಡಿವೈಡೆಡ್ ಬೈ 2a ಆಯಿತು. ಸಿಮಿಲರ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎ ತೊಗೊಂಡ್ರೆ, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎ ತೊಗೊಂಡ್ರೆ ನೋಡಿ ಈಕ್ವೇಷನಲ್ಲಿ ಏನಾಗ್ತಾ ಇದೆ, 1 ಇಸ್ ಈಕ್ವಲ್ ಟು ಎ ಟೈಮ್ಸ್ ಆಫ್ ಎ ಮೈನಸ್ ಆಫ್ ಮೈನಸ್ ಎ. ಐ ರಿಪೀಟ್, ಎಕ್ಸ್ ಇದ್ದಲ್ಲೇ ಮೈನಸ್ ಆಗ್ತಾ ಇದ್ದೀರಾ, ಮೈನಸ್ ಎ ಮೈನಸ್ ಆಫ್ ಮೈನಸ್ ಏನಾಗ್ಬಿಡ್ತದ, ಪ್ಲಸ್ ಎ ಆಗ್ತದೆ, ಪ್ಲಸ್ ಬಿ ಇಂಟು ಇಲ್ಲಿ ಮೈನಸ್ ಎ ಹಾಕಿದ್ರಪ್ಪ ಅಂದ್ರೆ ಎ ಮೈನಸ್ ಎ ಕ್ಯಾನ್ಸಲ್ ಆಗಿ 0 ಬರ್ತದೆ. ದೇರ್ ಫೋರ್ ವಾಟ್ ವಿ ಹ್ಯಾವ್ 1 ಎ ಟೈಮ್ಸ್ ಆಫ್ 2a. ದೇರ್ ಫೋರ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ ಇಸ್ ಈಕ್ವಲ್ ಟು ಎಷ್ಟಾಯಿತು, 1 ಡಿವೈಡೆಡ್ ಬೈ 2a ಆಯಿತು. 1 ಡಿವೈಡೆಡ್ ಬೈ 2a, ರೈಟ್? ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್, ಇಫ್ ಐ ಗೋ ಫಾರ್ ಸಬ್ಸ್ಟಿಟ್ಯೂಷನ್ ಆಫ್ ದೀಸ್ ವ್ಯಾಲ್ಯೂಸ್, ಎ ಮತ್ತು ಬಿ ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ನೋಡಿ, I have to substitute these two values, right? Let me go for substitution. ಯಾವ equation number 1 ಅಲ್ಲಿ substitute ಮಾಡ್ತಾ ಇದ್ದೀರಾ, what we get is so this was in the previous step, right? So a is equal to 1 by 2a, b is equal to 1 by 2a ಅಂತ ಇದೆ, right? So let me substitute the value. I just want to delete this, later we can take care of this. Okay, so ಏನಾಯ್ತು ನೋಡಿ, integration of 1 divided by
a square minus x square dx is equal to a square minus x square dx is equal to a divided by a plus x, a divided by a plus x dx separate ಮಾಡ್ತಾ ಇದ್ದೀನಿ ಪ್ಲಸ್ b divided by a minus x and dx ಅಂತ ಸಪ್ರೇಟ್ ಮಾಡ್ತಾ ಇದ್ದೀರಾ. ಕ್ಲಿಯರ್? ಬಿಕಾಸ್ ಇಲ್ಲಿ ಬರ್ಕೊಂಡ್ಬಿಟ್ರೆ ನೋಡ್ರಿ ಆಲ್ರೆಡಿ a divided by a plus x, b divided by a minus x ಅಂತ ಹೇಳಿ. ಸೊ a ಮತ್ತು b ವ್ಯಾಲ್ಯೂ ಎರಡು ಏನು ಬಂದ ನೋಡ್ರಿ, ಅಬ್ಸಲ್ಯೂಟ್ಲಿ ವಿ ಗಾಟ್ 2a, 1 divided by 2a ಬಂದ್ಬಿಟ್ಟದೆ ಎರಡು ಕಡೆ. ಸೊ ಇಲ್ಲಿ ಬರೆದು ಬಿಡ್ತೀನಿ ನಾನು, a ವ್ಯಾಲ್ಯೂ ಏನದ ರೀ 1 divided by 2a, b ವ್ಯಾಲ್ಯೂ ಏನದ ರೀ 1 divided by 2a ಅದ. ಕರೆಕ್ಟಾ? ನಾವೀಗ ಎರಡು ಕಡೆ ಏನು ಕಾಮನ್ ತೆಗಿಬೋದು? ಐ ಕ್ಯಾನ್ ಟೇಕ್ 1 divided by 2a common, right? What is left? What is left? Integration of 1 divided by x plus a dx left, plus integration of 1 divided by a minus x dx left. Therefore, what we get is 1 divided by 2a as it is, bracket as it is. So please understand what is the integration of first term. Integration of first term ಏನಾಗ್ಬಿಡ್ತದೆ ಹೇಳ್ರಿ, log mod x plus a ಆಗ್ತದೆ. ಪ್ಲಸ್ ಇಲ್ಲಿ ಬಂದಾಗ ಏನಾಗ್ತದೆ ನಿಮಗೆ, ಇಲ್ಲಿ ಎಕ್ಸ್ದ ಕೊಯಿಫಿಷಿಯಂಟ್ ಮೈನಸ್ ಇರೋದ್ರಿಂದ ಇದು ಆ್ಯಕ್ಚುಲಿ ಏನಾಗ್ತದೆ ನಿಮಗೆ ಮೈನಸ್ ಲಾಗ್ ಮಾಡ್ ಎ ಮೈನಸ್ ಎಕ್ಸ್ ಆಗುತ್ತೆ. ದಯವಿಟ್ಟು ಗಮನಿಸಿ. ಐ ರಿಪೀಟ್ ಸೆಕೆಂಡ್ ಟರ್ಮ್ ಇಂಟಿಗ್ರೇಟ್ ಮಾಡ್ತಿರ್ಬೇಕಾದ್ರೆ ಎಕ್ಸ್ದ ಕೊಯಿಫಿಷಿಯಂಟ್ ಮೈನಸ್ ಇರೋದ್ರಿಂದ ಮೈನಸ್ ಲಾಗ್ ಎ ಮೈನಸ್ ಎಕ್ಸ್ ಅದ. ಇಲ್ಲಿ ಮಾತ್ರ ಎಕ್ಸ್ ಕೊಯಿಫಿಷಿಯಂಟ್ ಪ್ಲಸ್ ಇತ್ತು, ಅದಕ್ಕೆ ನಾನು ಬರ್ದಿಲ್ಲ. ದೇರ್ ಫೋರ್ ವಾಟ್ ವಿ ಗೆಟ್ 1 divided by 2a, then this is log m plus into minus minus, correct alri? Log of x plus a minus log of a minus x, which is in the form of log m minus log n. ಅಂದರೆ ಏನಾಯ್ತು ನೋಡಿ, 1 divided by 2a into log m minus log n ಅಂದರೆ ಏನಾಗ್ತದೆ ರೀ, log of m divided by n, that is x plus a divided by x minus a, all together one constant c is equals to the respective integration 1 divided by a square minus x square dx. ಡನ್. ಸೊ ಇದರಲ್ಲಿ ನೀವು ಗೊತ್ತಿಲ್ಲದೆ ಮಾಡುವಂತಹ ಮಿಸ್ಟೇಕ್ ಯಾವುದು ಅಂತ ಹೇಳಿದ್ರೆ ಮಕ್ಕಳೇ, ನಾನೇನು ಹೇಳಿದ್ನಲ್ಲ ಇಲ್ಲಿ, ದಿಸ್ ಈಸ್ ವೆರಿ ಕೇರ್ಫುಲ್ ಸ್ಟೆಪ್. ಶುಡ್ ಬಿ ವೆರಿ ಕೇರ್ಫುಲ್ ವೈಲ್ ಫಾಲೋಯಿಂಗ್ ದಿಸ್ ಮೆಥಡ್. ಇಟ್ ವಿಲ್ ಬಿ ಇನ್ ಟರ್ಮ್ಸ್ ಆಫ್ ಮೈನಸ್ ಲಾಗ್. ದಯವಿಟ್ಟು ಆ ಮಿಸ್ಟೇಕನ್ನು ಮಾಡಬೇಡಿ ಅಂತ ನಾನು ಹೇಳ್ತಾ ಇದ್ದೇನೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿ ಸೊಲ್ಯೂಷನ್, ರೈಟ್? ನೋಡಿ, ಚೆಕ್ ಮಾಡ್ಕೊಳ್ಳಿ. 1 divided by a square minus x square. So what we have done, ಫಸ್ಟಿಗೆ ಪಾರ್ಷಲ್ ಫ್ರಾಕ್ಷನ್ ಮೆಥಡಲ್ಲಿ ಸಪ್ರೇಟ್ ಮಾಡ್ಕೊಂಡಿದ್ದೀವಿ. ಎ ಮತ್ತು ಬಿ ವ್ಯಾಲ್ಯೂ ಕಂಡು ಹಿಡಿದಿದ್ದೀವಿ. ಎ ಬಿ ವ್ಯಾಲ್ಯೂ ಕಂಡು ಹಿಡಿದದ್ದನ್ನು ನೆಕ್ಸ್ಟ್ ಅದನ್ನು ಇಂಟಿಗ್ರೇಷನ್ ಒಳಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀವಿ. 1/2a ಕಾಮನ್ ತೊಗೊಂಡು ಎರಡಕ್ಕೂ ಡೈರೆಕ್ಟ್ ಇಂಟಿಗ್ರೇಷನ್ ಅಪ್ಲೈ ಮಾಡಿದ್ದೀವಿ. ಸೆಕೆಂಡ್ ಟರ್ಮ್ ಇಂಟಿಗ್ರೇಟ್ ಮಾಡ್ತಿರಬೇಕಾದ್ರೆ ಮರಿಬಾರ್ದು, ಎಕ್ಸ್ದ ಕೋಯಿಫಿಷಿಯಂಟ್ ಮೈನಸ್ ಅದ. ದೇರ್ ಫಾರ್ ಮೈನಸ್ ಲಾಗ್ ಆಫ್ ಮಾಡ್ ಎ ಮೈನಸ್ ಎಕ್ಸ್ ಬರ್ತಾ ಇದೆ. ದೆನ್ ಪ್ರಾಪರ್ಟಿ ಆಫ್ ಲಾಗರಿದಮ್ ಯೂಸ್ ಮಾಡಿ ಯು ವಿಲ್ ಗೆಟ್ ದ prove that conditions. Done. I hope you understood the solution, right? Thank you for watching our YouTube channel. Kindly like and subscribe and share. Thank you so much.